ಅತ್ಯಾಚಾರ ಮತ್ತು ಒಂದು ಕೊಲೆ ಆಗ್ತದೆ ಅಂತಂದರೆ, ಅದು 10 ವರ್ಷದ ಹೆಣ್ಣು ಮಗು ಮೇಲೆ ಕೊಲೆ ಆಗ್ತದೆ ಅಂತಂದರೆ ಇದು ಮೈಸೂರಿನ ಜನ ತಲೆ ತಗ್ಗಿಸುವಂಥ ವಿಚಾರ. ಹಣ ಇಲ್ಲದಿರುವಂಥ ಈ ಥರದ ಬಡಪಾಯಿಗಳ ರಕ್ಷಣೆಯೂ ಸಹ ಸರ್ಕಾರದ ಹೊಣೆ ಅನ್ನೋದನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆಲೋಚನೆ ಮಾಡಬೇಕು. ಬಹಳ ಮುಖ್ಯವಾಗಿ ಕೊಲೆ ನಡೆದಿರುವಂಥ, ಅತ್ಯಾಚಾರ ಆಗಿರುವಂಥ ಜಾಗ ಮೈಸೂರಿನ ಹೃದಯ ಭಾಗ. ಮೈಸೂರಿನಲ್ಲಿ ಸಾಕಷ್ಟು ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ, ಬೇರೆ ಬೇರೆ ರೀತಿಯ ಬೀಟ್ ವ್ಯವಸ್ಥೆ ಇದೆ. ಅವರನ್ನು ನಿಜವಾಗ್ಲೂ ಗಲ್ಲಿಗೇರಿಸಬೇಕು ಅಂತಲೇ ಹೇಳ್ತೀನಿ. ಮತ್ತು ಮೈಸೂರಂತಹ ಸುರಕ್ಷಿತ ಸ್ಥಳ ಅಂತ ನಾವು ಭಾವಿಸ್ಕೊಂಡಾಗ ಯಾವಾಗಲೂ ಈ ತನಿಖೆ ಮತ್ತು ಶಿಕ್ಷೆಯನ್ನು ನಾವು ಹೇಳೋದ್ರಲ್ಲಿ ಆ ಘಟನೆಯ ತೀವ್ರತೆಯನ್ನು ನಾವು ಮರೆತೇ ಬಿಡೋ ಥರದಾಗಿರುತ್ತೆ ಜನಸಾಮಾನ್ಯರು. ಇವತ್ತು ಆ 10 ವರ್ಷದ ಹೆಣ್ಣು ಮಗು ಮೇಲೆ ನಡೆದಿರುವಂಥ ಅತ್ಯಾಚಾರ ಮತ್ತು ಕೊಲೆ ಬಹಳ ಆತಂಕಕಾರಿ ಮತ್ತು ತುಂಬ ದುಃಖ ತರುವಂಥ ವಿಚಾರ. ಇತ್ತೀಚೆಗೆ ತಾನೇ ಮೊನ್ನೆ ದಸರಾ ಮುಗಿದಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ದಸರಾ ಸಂದರ್ಭದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅದು ಅಲ್ಲದೆ ಸುಮಾರು 6,000 ಜನನ ಈ ದಸರಾ ಉಪಯೋಗಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಕೇವಲ ದಸರಾವನ್ನು ಯಶಸ್ವಿಗೊಳಿಸಲಿಕ್ಕೆ ಮಾತ್ರ ಪೊಲೀಸರನ್ನ ನಿಯೋಜನೆ ಮಾಡೋದಲ್ಲ, ಜನರ ಮಾನ ಪ್ರಾಣವನ್ನು ಕಾಪಾಡಲಿಕ್ಕೂ ಸಹ ಪೊಲೀಸರನ್ನ ನಿಯೋಜನೆ ಮಾಡಬೇಕಾದಂಥ ತುರ್ತು ಅಗತ್ಯತೆಯನ್ನು ಇವತ್ತಿನ ಈ ರೇಪ್ ಆ್ಯಂಡ್ ಮರ್ಡರ್ ಇವತ್ತು ತೋರಿಸ್ತಾ ಇದೆ. ಮೊನ್ನೆ ತಾನೇ ಅದೇ ಜಾಗದಲ್ಲಿ ಒಂದು ಕೊಲೆಯಾಗಿದೆ. ಅದಾಗಿ ಹಾಡಾಗಲೇ ಕೊಲೆಯಾಗಿದೆ. ಅದಾಗಿ 24 ಗಂಟೆ ಅಷ್ಟರೊಳಗಡೆ 48 ಗಂಟೆ ಒಳಗಡೆ ಇನ್ನೊಂದು ಅತ್ಯಾಚಾರ ಮತ್ತು ಒಂದು ಕೊಲೆ ಆಗ್ತದೆ ಅಂತಂದರೆ, ಅದು 10 ವರ್ಷದ ಹೆಣ್ಣು ಮಗು ಮೇಲೆ ಕೊಲೆ ಆಗ್ತದೆ ಅಂತಂದರೆ ಇದು ಮೈಸೂರಿನ ಜನ ತಲೆ ತಗ್ಗಿಸುವಂಥ ವಿಚಾರ. ದೂರದ ಉತ್ತರ ಕರ್ನಾಟಕದಿಂದ ಹೊಟ್ಟೆಪಾಡಿಗಾಗಿ ಜೀವನ ಮಾಡಲಿಕ್ಕೆ ದಸರಾ ಸಂದರ್ಭದಲ್ಲಿ ಆಟಿಕೆಗಳನ್ನು, ಬಲೂನನ್ನು ಮಾರಾಟ ಮಾಡಲಿಕ್ಕೆ, ಮತ್ತು ಅವ್ರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ವಲಸಿಗರು, ಅಲೆಮಾರಿಗಳು ಸಣ್ಣ ಸಣ್ಣ ವ್ಯಾಪಾರವನ್ನು ಮಾಡಲಿಕ್ಕೆ ಮೈಸೂರನ್ನು ಆಶ್ರಯಿಸ್ಕೊಂಡು ಬರ್ತಾರೆ ದಸರಾ ಸಂದರ್ಭದಲ್ಲಿ ಒಂದು 4 ಕಾಸು ಸಂಪಾದನೆ ಮಾಡಲಿಕ್ಕೆ ಅಂತ. ಆದರೆ ಇಂಥ ಸಂದರ್ಭದಲ್ಲಿಯೂ ಕೇವಲ ಹಣ ಇದ್ದವರಿಗೆ ಮಾತ್ರ ಅಲ್ಲ ರಕ್ಷಣೆ ಕೊಡೋದು, ಹಣ ಇಲ್ಲದಿರುವಂಥ ಈ ಥರದ ಬಡಪಾಯಿಗಳ ರಕ್ಷಣೆಯೂ ಸಹ ಸರ್ಕಾರದ ಹೊಣೆ ಅನ್ನೋದನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆಲೋಚನೆ ಮಾಡಬೇಕು. ಇತ್ತೀಚೆಗೆ ತಾನೇ ಮಾದಕ ವಸ್ತುಗಳ ತಯಾರಿಕಾ ಘಟಕವನ್ನು ಕಂಡುಹಿಡಿದು ಲಕ್ಷಾಂತರ ಮೌಲ್ಯದ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಅದಾದಮೇಲೆ ಕೊಲೆಯಾಗಿದೆ. ಮತ್ತು ಇವತ್ತು ಒಂದು ಅತ್ಯಾಚಾರ ಕೊಲೆ ಅಂತಂದರೆ ಮೈಸೂರನ್ನ ಬೆಚ್ಚಿ ಬೀಳಿಸ್ತಾ ಇದೆ, ನಮಗೆಲ್ಲ ಆತಂಕ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಕೊಲೆ ನಡೆದಿರುವಂಥ, ಅತ್ಯಾಚಾರ ಆಗಿರುವಂಥ ಜಾಗ ಮೈಸೂರಿನ ಹೃದಯ ಭಾಗ, ಅರಮನೆಯ ಮುಂಭಾಗ ಇರುವಂತಹ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದ ಜಾಗ. ಅಂತಹ ಜಾಗದಲ್ಲಿ ಅತ್ಯಾಚಾರ ಕೊಲೆಗಳಾಗ್ತವೆ ಅಂತಂದರೆ ಪೊಲೀಸ್ ವ್ಯವಸ್ಥೆಗಳು, ಬೀಟಿಂಗ್ ವ್ಯವಸ್ಥೆ ಯಾವ ಥರ ಇದೆ, ಇತ್ತೀಚೆಗೆ ಮನೆ ಪೊಲೀಸ್ ಅನ್ನುವಂಥ ಯೋಜನೆಗಳು ತಂದಾಗ ಈ ಥರದ ಬೀಟ್ ವ್ಯವಸ್ಥೆಯೂ ಸಹ ಅದನ್ನು ಇನ್ನಷ್ಟು ಬಲಪಡಿಸಬೇಕು ಅನ್ನೋದು ಇವತ್ತಿನ ಈ ಘಟನೆಗಳು ಸಾಕ್ಷಿ ಆಗ್ತಾ ಇದೆ. ಆದ್ದರಿಂದ ಆ ಅತ್ಯಾಚಾರಕ್ಕೊಳಗಾಗಿರುವಂತಹ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡೋದ್ರ ಜೊತೆಗೆ ಈ ಆರೋಪಿಗಳನ್ನು ತಕ್ಷಣಕ್ಕೆ ಕಂಡುಹಿಡಿದು ಅವರಿಗೆ ಕಠಿಣ ಶಿಕ್ಷೆಯನ್ನು ಒಳಪಡಿಸಬೇಕು. ಮತ್ತು ಈ ಥರದ ಘಟನೆಗಳು ಆಗದಂಗೆ ನೋಡ್ಕೋಬೇಕು. ತಕ್ಷಣಕ್ಕೆ ಈ ರೀತಿಯ ಘಟನೆಗಳು ನಡೆಯದ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ಕ್ರಮ ಕೈಗೊಳ್ಳಬೇಕು. ಮೈಸೂರಿನಲ್ಲಿ ಸಾಕಷ್ಟು ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ, ಬೇರೆ ಬೇರೆ ರೀತಿಯ ಬೀಟ್ ವ್ಯವಸ್ಥೆ ಇದೆ. ಆದ್ರೂ ಸಹ ಈ ಥರದ ಘಟನೆಗಳು ಹಗಲಲ್ಲೇ ನಡೀತವೆ ಅಂತಂದಾಗ ಈ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆನೇ ಪ್ರಶ್ನೆ ಮೂಡ್ತದೆ. ಆದ್ದರಿಂದ ಸರ್ಕಾರ ಕುಟುಂಬಕ್ಕೆ ಪರಿಹಾರ ಕೊಡೋದ್ರ ಜೊತೆಗೆ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಸಹ ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗೆ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತೀವಿ. ಇವತ್ತು ವಸ್ತು ಪ್ರದರ್ಶನದ ಮುಂದೆ ಏನು ನಡೆದಿದೆ, 9 ವರ್ಷದ ಹುಡುಗಿಯ ಮೇಲೆ, ಅದು ಕಲಬುರಗಿಯಿಂದ ಅಲೆಮಾರಿ ಸಮುದಾಯದವರು ಬಂದಿರತಕ್ಕಂಥದ್ದು. ಅವರು ವ್ಯಾಪಾರಕ್ಕೋಸ್ಕರ ಬಂದಿರ್ತಾರೆ. ಆ ಬಲೂನ ಮಾರ್ತಕ್ಕಂಥ ಹುಡುಗಿ, ಅದು ಒಂದು ಚಿಕ್ಕ ಪುಟ್ಟ ಹುಡುಗಿ, 9 ವರ್ಷದ ಹುಡುಗಿ ಅಂತಲೂ ನೋಡ್ದೇ ಇವತ್ತು ಅತ್ಯಾಚಾರವನ್ನು ಎಸಗಿದ್ದಾರೆ. ಇದು ನಿಜಕ್ಕೂ ಖಂಡನೀಯ ಅಂತಲೇ ಹೇಳಬೇಕು. ಅವ್ರಿಗೆ ಶಿಕ್ಷೆ ಆಗಬೇಕು, ಅವರನ್ನು ನಿಜವಾಗ್ಲೂ ಗಲ್ಲಿಗೇರಿಸಬೇಕು ಅಂತಲೇ ಹೇಳ್ತೀನಿ. ಮತ್ತು ಮೈಸೂರಂತಹ ಸುರಕ್ಷಿತ ಸ್ಥಳ ಅಂತ ನಾವು ಭಾವಿಸ್ಕೊಂಡಾಗ ಅಲ್ಲಿ ಪೊಲೀಸರು ಇರ್ಬೋದು, ಕಾವಲು ಪಡೆಯಲ್ಲಿ ಎಲ್ಲೋಯ್ತು ಅನ್ನೋ ಪ್ರಶ್ನೆ ನಮಗೆ ಮೂಡುತ್ತೆ. ದಸರಾ ಅಂತ ಒಂದು ದೊಡ್ಡ ಹಬ್ಬದಲ್ಲಿ, ಅಂದರೆ ವಿಶ್ವವಿಖ್ಯಾತ ದಸರಾ ಅಂತ ನಾವೇನು ಹೇಳ್ತೀವಿ, ಅಂಥ ದಸರಾ ಒಂದು ಒಳ್ಳೆಯ ವಿಷಯಕ್ಕೆ ನಾವು ಅದನ್ನು ಮುಡಿಪಾಗಿರಬೇಕೇ ಹೊರತು ಈ ರೀತಿಯ ಹೀನ ಕೃತ್ಯಗಳಿಗೆ ನಾವು ಮುಡಿಪಾಗಿಸಬಾರ್ದು. ವಸ್ತು ಪ್ರದರ್ಶನದಂತಹ ಜನರು ಓಡಾಡ್ತಕ್ಕಂಥ ಸ್ಥಳದಲ್ಲಿ ಈ ರೀತಿಯಾದಂತಹ ಅತ್ಯಾಚಾರ ಎಸಗಿರೋದು ನಿಜಕ್ಕೂ ಖಂಡನೀಯ ಅಂತಲೇ ಹೇಳಬೇಕು. ಮತ್ತು ಬೇರೆ ಕಡೆಯಿಂದ ಬರ್ತಕ್ಕಂಥ ಪ್ರವಾಸಿಗರು ಹೇಗೆ ಬರೋದು, ಹೇಗೆ ಇದನ್ನು ಸುರಕ್ಷಾ ಸ್ಥಳ ಅಂತ ನಾವು ಭಾವಿಸ್ಕೊಳ್ಳೋದು ಅನ್ನೋ ಭಯ ಶುರುವಾಗಿದೆ ಈಗ ಬೇರೆ ಪ್ರವಾಸಿಗರಿಗೂ ಕೂಡ. ಇದನ್ನು ನಿಜವಾಗ್ಲೂ ಖಂಡಿಸಬೇಕು. ಕೂಡಲೇ ಅವ್ರಿಗೆ ಕಠಿಣ ಕ್ರಮವನ್ನು ಜಾರಿಗೊಳಿಸಿ ಅವ್ರಿಗೆ ಶಿಕ್ಷೆಗೆ ಗುರಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಅಲ್ಲ, ಇದು ಈ ವಿಷಯ ಕೇಳಿದ್ರೆ ಆತಂಕ ಆಗುತ್ತೆ. ಯಾಕಂದರೆ ಮೈಸೂರು ಒಂದು ಸಾಂಸ್ಕೃತಿಕ ನಗರಿ ಅಂತ ವಿಶ್ವವಿಖ್ಯಾತ ಆಗಿದೆ. ಈಗ ಬೇರೆ ದಸರಾ ಬೇರೆ ನಡೀತಾ ಇದ್ದು ಗೊತ್ತಿದೆ, ಲಕ್ಷಾಂತರ ಜನ ಬರ್ತಾರೆ. ಅಂದರೆ ಈಗ ಅದು
ಬೆಳಿಗ್ಗೆ ಪೊಲೀಸವರು ಇವಾಗೆಲ್ಲ ಸಾವಿರಾರು ಜನ ಪೊಲೀಸರು ಡ್ಯೂಟಿಯಲ್ಲಿದ್ದಾರೆ. ಒಂದು ಅಲೆಮಾರಿ ಹುಡುಗಿ ಇವಾಗ ಏನೋ ಚಾಮುಂಡಿ ಬೆಟ್ಟದಲ್ಲೋ ಅಥವಾ ಎಕ್ಸಿಬಿಷನ್ ಗ್ರೌಂಡಲ್ಲೋ ಅರಮನೆ ಮುಂದೆನೋ ಈ ಥರ ಮಾಡಿಕೊಂಡು ಎಲ್ಲಿ ಬೈಲು ಕಾಲಿರ್ತದಲ್ಲಿ ಡೇರ್ ಹಾಕ್ಕೊಂಡಿರ್ತಾರೆ. ಇವಾಗ ತಂದೆ ತಾಯಿಗಳು ಜೊತೆ ಇದ್ದಂಥ ಮಗು ಬೆಳಗಿನ ಜಾವ ಹೊರಗಡೆ ಬಂದಾಗ ಮಗು ರೇಪಾಗಿ ಮರ್ಡರ್ ಆಗಿದೆ ಅಂದರೆ ಇದು ಪೊಲೀಸ್ನವ್ರು ತುಂಬ ಎಚ್ಚರ ವಹಿಸಿದ್ದನ್ನು ನೋಡಬೇಕಾಗಿತ್ತು. ಇಲ್ಲಿ ಮುಂದಿನ ದಿನಗಳು ಏನಾಗುತ್ತೆ, ಮೈಸೂರಿಗೆ ತುಂಬ ಕೆಟ್ಟ ಹೆಸರು ಬರ್ತದೆ. ಇದು ಮಹಿಳೆಯರು ಸೇಫ್ ಅಲ್ಲ ಇಲ್ಲಿ, ಅದಂತೂ ಬಿಡಿ. ಇವಾಗ ಇದು ಈ ಥರ ಬೀದಿಯಲ್ಲಾಗ್ತಕ್ಕಂಥ ಯಾರು ಕಲ್ಪ್ರಿಟ್ ಇರ್ತಾರಲ್ಲ ಅವರು ಏನು ಈ ಥರ ರೂಢಿ ಮಾಡ್ಕೊಂಡಿದ್ದಾರಾ ಈ ಥರ ರೇಪ್ ಆ್ಯಂಡ್ ಮರ್ಡರ್ ಮಾಡೋ ಅಂಥದ್ದು, ಅಥವಾ ಇವಾಗೆಲ್ಲ ನಿಮಗೆ ಗೊತ್ತಿದೆ ಎಲ್ಲ ಹೇಗೆ ಹಾಳಾಗಿದೆ ಅಂದರೆ ಸೋಷಿಯಲ್ ಮಾಧ್ಯಮಗಳಲ್ಲೆಲ್ಲ. ಸೊ ಇದನ್ನು ಖಂಡಿತ ಅದು ಕಲ್ಪ್ರಿಟ್ನ ಹುಡುಕಿ ಮಾಡಬೇಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮೈಸೂರಿಗೆ ಪೂರ್ತಿ ಕೆಟ್ಟ ಹೆಸರು ಬರ್ತದೆ. ಇಲ್ಲಿ ಹೆಣ್ಣು ಮಕ್ಕಳುಗಳಿಗೆ ಇದು ಸೇಫ್ ಜಾಗ ಅಲ್ಲ ಅಂತ ಒಂದು ಮೆಸೇಜ್ ಹೋಯ್ತು ಅಂದರೆ ಏನು ದಸರಾ ನಡೆಯುತ್ತೆ ಅಥವಾ ಇದು ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ, ಇದಕ್ಕೆಲ್ಲ ಕಪ್ಪು ಚುಕ್ಕೆ ಬರೋ ಇದಿದೆ. ಸರ್ಕಾರ ತುಂಬ ತೀವ್ರವಾಗಿ ಏನು ಅದು ಇಲಾಖೆಗೆ ಹೇಳಿ ಅದನ್ನು ಖಂಡಿತ ಕಲ್ಪ್ರಿಟ್ನ ಪತ್ತೆ ಹಚ್ಚಬೇಕು. ನೀವು ಇಲ್ಲಿ ಒಂದು 9 ವರ್ಷದ ಮಗು ಅನ್ನುವುದೊಂದು, ಆಮೇಲೆ ಅದರ ಮೇಲೆ ನೀವು ಇವಾಗ ಅದು ಕೊಲೆ ಮತ್ತು ಅತ್ಯಾಚಾರ ಅಂತ ಏನಾದರೂ ಸಸ್ಪೆಕ್ಟ್ ಮಾಡ್ತಾ ಇದ್ದಾರಾ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಹೌದಾ? ಇದು ತುಂಬ ಆಘಾತಕಾರಿ ವಿಷಯನೇ ಇದು. ಅದು 9 ವರ್ಷದ ಹಸುಳೆಯ ಮೇಲೆ ನಮಗೆ ಹೇಗೆ ಅಂದರೆ ಒಂಥರ ನಾವು ಏನಾದರೂ ಪ್ರಜ್ಞಾವಂತರು ಅನ್ನೋದು ಇದ್ದೀವಿ ಅಂದರೆ ನಾವು ನಿಜಕ್ಕೂ ಇದು ತುಂಬ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದ ಘಟನೆ ಇದು. ಮೈಸೂರಿಗೆ ಒಂದು ಕಪ್ಪು ಚುಕ್ಕೆನೆ. ಈಗ ಪೊಲೀಸಿನ ವ್ಯವಸ್ಥೆ ಬಗ್ಗೆ ನಾವು ಹೇಳುವಾಗ ಅದನ್ನು ನಾವು ಖಂಡಿಸಲೇಬೇಕಾಗುತ್ತೆ. ಆ ಎಚ್ಚರಿಕೆ ಮತ್ತು ಇದನ್ನು ಅವ್ರು ತಗೊಳ್ಳದೇ ಇರೋದ್ರ ಬಗ್ಗೆ ಕೂಡ ನಮಗೆ ಅದು ನಿಜವಾಗ್ಲೂ ನಾವು ಅದನ್ನು ಖಂಡಿಸಬೇಕಾಗುತ್ತೆ. ಆದರೆ ಅವರ ಸಿಬ್ಬಂದಿಯ ಕೊರತೆ ಅನ್ನುವ ಕಾರಣ ಕೂಡ ನೀಡಬಹುದು. ಆದರೆ ಅದು ಯಾವಾಗಲೂ ಇಂಥ ಕಾರಣಗಳನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ನೀವು ಈ ಮೈಸೂರಿನಂಥ ಪ್ರವಾಸಿ ಕೇಂದ್ರದಲ್ಲಿ ನಾವು ಇನ್ನೂ ಹೆಚ್ಚಿನ ಬಿಗಿ ಬಂದೋಬಸ್ತನ್ನು ಮಾಡಬೇಕಾಗುತ್ತೆ. ಮತ್ತು ಅದೇ ನನಗೆ ಇದು ತುಂಬ ಆತಂಕಕಾರಿ ವಿಷಯ ಅಂತ ಮಾತ್ರ ನಾನು ಹೇಳ್ಬೋದಾದ್ದು. ಯಾವಾಗಲೂ ಈ ತನಿಖೆ ಮತ್ತು ಶಿಕ್ಷೆಯನ್ನು ನಾವು ಹೇಳೋದ್ರಲ್ಲಿ ಆ ಘಟನೆಯ ತೀವ್ರತೆಯನ್ನು ನಾವು ಮರೆತೇ ಬಿಡೋ ಥರದಾಗಿರುತ್ತೆ ಜನಸಾಮಾನ್ಯರು. ನಾವು ಯಾವಾಗಲೂ ಅಷ್ಟೇ ತನಿಖೆಯನ್ನು ಶೀಘ್ರಗೊಳಿಸಿ ಅದಕ್ಕೆ ಅಪರಾಧಿ ಯಾರಿರ್ತಾನೋ ಅವರಿಗೆ ಶಿಕ್ಷೆಗೊಳಪಡಿಸಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತೀವಿ.